ರೈತರ ಕುಂದುಕೊರತೆ ಸಭೆಗೆ ಬಹಿಷ್ಕಾರ, ಅಧಿಕಾರಿಗಳ ವಿರುದ್ಧ ರೈತ ಮುಖಂಡರ ಆಕ್ರೋಶ. ಬೆಳೆ ವಿಮೆ ಅವ್ಯವಹಾರ ಆರೋಪ, ತನಿಖೆಗೆ ರೈತರ ಆಗ್ರಹ. ಕಳಪೆ ಬೀಜ ಗೊಬ್ಬರ ಮಾರಾಟ ತಡೆಯಲು ಅಧಿಕಾರಿಗಳ ವೈಫಲ್ಯ, ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಸಭೆಯಿಂದ ಹೊರನಡೆದ ರೈತರು. ಚಳ್ಳಕೆರೆಯಲ್ಲಿ ರೈತರ ಪ್ರತಿಭಟನೆ, ಅಧಿಕಾರಿಗಳ ವಿರುದ್ಧ ಘೋಷಣೆಗಳು. ವೀಕ್ಷಕರೇ, ಈ ಸುದ್ದಿಯನ್ನ ನೋಡೋಣ ಬನ್ನಿ. ಚಳ್ಳಕೆರೆಯಲ್ಲಿ ನಡೆದ ರೈತರ ಕುಂದುಕೊರತೆ ಸಭೆ ತೀವ್ರ ವಾಗ್ವಾದ ಹಾಗೂ ಪ್ರತಿಭಟನೆಗೆ ಸಾಕ್ಷಿಯಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ, ಬೆಳೆ ವಿಮೆ ಅವ್ಯವಹಾರ ಹಾಗೂ ರೈತ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ಲವೆಂದು ಆರೋಪಿಸಿ ರೈತ ಮುಖಂಡರು ಸಭೆಗೆ ಬಹಿಷ್ಕಾರ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚಳ್ಳಕೆರೆ ನಗರದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಪ ವಿಭಾಗಾಧಿಕಾರಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಉಪ ವಿಭಾಗಾಧಿಕಾರಿ ಕಾಂತರಾಜ್, ರೈತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂಬ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಾಲೂಕಾ ಮಟ್ಟದಲ್ಲಿಯೇ ಕುಂದುಕೊರತೆ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ. ಆದರೆ ಸಭೆಯಲ್ಲಿ ಭಾಗವಹಿಸಿದ್ದ ರೈತ ಮುಖಂಡರು ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಳಪೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಇನ್ನು ರೈತರ ಖಾತೆಗೆ ಜಮೆಯಾಗಬೇಕಿದ್ದ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣ ಬೇನಾಮಿ ಖಾತೆಗಳಿಗೆ ಜಮೆಯಾಗಿರುವ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದರು. ಹಿರೇಹಳ್ಳಿ, ಕಾಲುವೆಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಪಾಳು ಭೂಮಿಗಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ವಿಮೆ ಮಂಜೂರಾಗಿರುವ ಕುರಿತು ಪ್ರಶ್ನೆ ಎತ್ತಿದ ರೈತ ಮುಖಂಡರು ಇದರ ಹಿಂದೆ ಇರುವವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಬೆಳೆ ವಿಮೆ ಪದ್ಧತಿಯಿಂದ ನೈಜ ರೈತರು ವಂಚಿತರಾಗ್ತಾ ಇದ್ದಾರೆ. ಈ ಹಿಂದೆ ನೀಡಿದ್ದ ಮಧ್ಯಂತರ ಪರಿಹಾರದ ಭರವಸೆ ಕೂಡ ಈಡೇರಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಪಹಣಿ ಖಾತೆ ಬದಲಾವಣೆ, ರಸ್ತೆ ಮತ್ತು ಕೆರೆ ಅಭಿವೃದ್ಧಿ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ರೈತರ ಮೋಟಾರ್ ಪಂಪ್ ಹಾಗೂ ವಿದ್ಯುತ್ ಕೇಬಲ್ ಕಳವು ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೂ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗದ ಹಿನ್ನೆಲೆ ರೈತ ಮುಖಂಡರು ಏನ್ ಹೇಳ್ತಾರೆ ಕೇಳೋಣ. ರೈತರ ಯಾವುದೇ ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ದೊರೆಯುತ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರಾದ ರೆಡ್ಡಿಹಳ್ಳಿ ವೀರಣ್ಣ, ಸೋಲಗುದ್ದು ರಂಗಸ್ವಾಮಿ, ಕೆಪಿ ಭೂತಯ್ಯ, ಕೆಟಿ ತಿಪ್ಪೇಸ್ವಾಮಿ, ನಿಜಲಿಂಗಪ್ಪ ಹಾಗೂ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ನೇತೃತ್ವದಲ್ಲಿ ರೈತರು ಸಭೆಗೆ ಬಹಿಷ್ಕಾರ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸಭೆಯಿಂದ ಹೊರನಡೆದು ಪ್ರತಿಭಟನೆಯನ್ನ ನಡೆಸಿದರು. ರೈತರ ಆರೋಪಗಳಿಗೆ ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಜಿಲ್ಲೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಮ್ಮ ಎಸ್ ಸಾಹೇಬರು ಕರೆದಿದ್ದಾರೆ. ಅದಕ್ಕೆ ತಮ್ಮ ಉತ್ತರ ಏನಪ್ಪ ಅಂದರೆ, ಇವತ್ತು ನಮ್ಮ ಕರ್ನಾಟಕ ಆ ಬೆಟ್ಟದ ಅಷ್ಟು ಸಮಸ್ಯೆಗಳು ರೈತರ ತಲೆ ಮೇಲೆ ಒತ್ತಿದ್ದಾರೆ. ಆ ಕಾರಣದಿಂದ ಏನು ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಏನಪ್ಪ ಅಂದರೆ, ಇಲ್ಲಿ ಏನು ಅಧಿಕಾರಿಗಳು ಕೆಳವರ್ಗದ ಅಲ್ಲಿರಬಹುದು, ಮೇಲವರ್ಗದಲ್ಲಿರಬಹುದು, ಇವರು ಏನಾಗಿದೆಯಪ್ಪ ಅಂತಂದ್ರೆ ರೈತರ ಕೃಷಿಗೆ ಸಂಬಂಧಪಟ್ಟಂಗೆ ಬೇಲಿ ಎದ್ದು ಹೊಲ ಮೇಯುತ್ತೆ ಅನ್ನೋ ಒಂದು ವಿಚಾರವನ್ನ ತಾವು ನಮಗೆ ಕಾಣ್ತಾ ಇದೆ. ಯಾಕಂದ್ರೆ ಏನು ಒಂದು 3-4 ಜನ ಏನು ರೈತರ ಹಣವನ್ನ ಬೇರೆ ಅವರ ಖಾತೆಗೆ ಬಂದ ಹಣವನ್ನ ಬೇರೆಯವರಿಗೆ ವರ್ಗಾವಣೆ ಮಾಡಿ ಅವರು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ, ತಾಲೂಕು ಆಡಳಿತಕ್ಕೂ ಕೂಡ ಗಮನ ತಂದಿದ್ದೀವಿ. ಅದು ಪತ್ರಿಕಾ ಮಾಧ್ಯಮದವರೆಗೂ ಎಲ್ಲ ವಿಚಾರಗಳನ್ನ ಗೊತ್ತಾಗಿದೆ. ಆದರೆ ಇಲ್ಲಿಯವರೆಗೆ ಏನು ಆಗಿದೆ, ಏನು ಆಗಿಲ್ಲ ಅನ್ನೋ ವಿಚಾರಗಳು ಯಾರ ಗಮನಕ್ಕೂ ಇನ್ನೂ ಹೊರಗಡೆ ಬಂದಿಲ್ಲ. ಹಾಗೆ ಏನು ಇವತ್ತು 25-26ನೇ ಸಾಲಲ್ಲಿ ಕೂಡ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಏನು ಬೆಳೆ ವಿಮೆ ಕಟ್ಟಿದ್ರು, ಇವತ್ತು 36,700 ಜನ ರೈತರು ಬೆಳೆ ವಿಮೆನ ಕಟ್ಟಿರ್ತಕ್ಕಂಥದ್ದು. ಎಲ್ಲ 40 ಪಂಚಾಯತಿ, ಮೊಣಕಾಲ್ಮೂರಲ್ಲಿ 16 ಪಂಚಾಯತಿಗಳು ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ ಸರ್ಕಾರಕ್ಕೆ. ಆದರೆ ಇಲ್ಲಿ ಬಂದಿರತಕ್ಕಂಥ ತಾರತಮ್ಯ ಏನಪ್ಪಾ ಅಂದ್ರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 12 ಪಂಚಾಯತಿಗಳ ಪರಿಹಾರ ಬಂದಿಲ್ಲ.
ಅಂತ ವರದಿಗಳನ್ನ ಕೊಟ್ಟಿದ್ದಾರೆ. ಆದರೆ ಮೊಳಕಾಲ್ಮೂರಲ್ಲಿ 13 ಪಂಚಾಯತಿಗಳಿಗೂ ಕೂಡ ಬೆಳೆ ವಿಮೆ ಕೊಡಕ್ಕಾಗಲ್ಲ, ಅದು ಉತ್ಕೃಷ್ಟವಾದ ಬೆಳೆ ಆಗಿದೆ ಅಂತ ವರದಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮಗೆ ಗಮನಕ್ಕೆ ಬಂದಿರೋದೇನಪ್ಪಾ ಅಂದ್ರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಹಿರಿಯಳ್ಳಿ ಪಂಚಾಯತಿ ಒಳಗಡೆ ಅದು ಬೆಳೆ ಉತ್ಕೃಷ್ಟವಾದ ಬೆಳೆ ಬಂದಿದೆ, ಅಲ್ಲಿ ಯಾವ ಕೂಡ ಬೆಳೆ ವಿಮೆಯನ್ನು ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ 77 ಜನಕ್ಕೆ ಈ ಬೆಳೆ ವಿಮೆ ಪರಿಹಾರ ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟರು ಅನ್ನೋ ಒಂದು ವಿಚಾರ. ಹಾಗೆ ಇಷ್ಟು ವಿಚಾರಗಳನ್ನ ನಾವು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಚಳ್ಳಕೆರೆ ತಾಲೂಕಲ್ಲಿ ಕೂಡ 12 ಪಂಚಾಯತಿಗಳಿಗೆ ವಿಮಾ ಕಂಪ್ನಿಯವರು ಬಂದಿಲ್ಲ ಅಂತಂದ್ರೆ ಈ ಸಭೆ ನಡೆಸೋದು ಹೆಂಗೆ? ಯಾರು ಹೇಳಲಿಲ್ಲ, ಸುಮ್ಮನೆ ಬಂದಿದ್ದಾರೆ. ಬಂದಿದ್ದಾರೆ ಸರ್. ಬಂದಿರೋದು ಯಾರು? ಇವರಲ್ಲ, ಬೆಂಗಳೂರು ರಾಜ್ಯ ಪ್ರತಿನಿಧಿ ಬೇಕು. ಬೆಂಗಳೂರು ರಾಜ್ಯ ಪ್ರತಿನಿಧಿ ಬೇಕು. ಈಗ ನೋಡಿ, ಜಿಲ್ಲಾ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಬಂದಿದ್ದಾರೆ. ಈಗ ಏನ್ ಬೆಳೆ ವಿಮೆಗೆ ಸಂಬಂಧಪಟ್ಟಿದ್ದಾಗೆ ನೀವು ಆಯ್ತು, ಕೇಳಿ. ಬೆಳೆಗೆ ಸಂಬಂಧಪಟ್ಟ ಬಂದಾರಲ್ಲ, ಈಗ ಅಲ್ಲಿ ಬಂದಿರೋದು ಜಿಲ್ಲಾ ಎಡಿಸಿ ಅಪರ ಜಿಲ್ಲಾಧಿಕಾರಿ. ಇನ್ನೊಂದು ವಾರದೊಳಗಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಸ್ಯೆನ ಕರೆದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಮಗೆ 12 ಪಂಚಾಯತಿಗೆ ಬಿಟ್ಟೋಗಿರೋ ಕಾರಣ ಏನು? ಎಲ್ಲಿ ಮಳೆ ಬಂದಿದೆ, ಯಾವ ಪಂಚಾಯತಿಯಲ್ಲಿ ಕೊಚ್ಚೋಡಾಗಿದೆ? ನೀವು ಸಮೀಕ್ಷೆ ಮಾಡಿರೋ ಪ್ರಕಾರವಾಗಿ 85% ಚಳ್ಳಕೆರೆ ತಾಲೂಕು ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಬೆಳೆ ಸಮೀಕ್ಷೆ ಪ್ರಕಾರ ನಷ್ಟ ಆಗಿದೆ ಅಂತಂದ್ಮೇಲೆ ಬೆಳೆ ವಿಮೆ ಎಷ್ಟು ಕೊಡಬೇಕಾಗಿತ್ತು? ನಮಗೆ 20,000ದಿಂದ 18,000 ಕೊಡಬೇಕಾಗಿತ್ತು. ಅದೇ ಹಿರಳ್ಳಿ ಪಂಚಾಯತಿಯಲ್ಲಿ, ಕಾಲೋಳಿ ಪಂಚಾಯತಿಯಲ್ಲಿ ಫೆಬ್ರವರಿ ತಿಂಗಳಿಗೆ ಬಿದ್ದದಾವೆ 17,000 ರೂಪಾಯಿ ಅಂತೆ ಒಬ್ಬ ರೈತರಿಗೆ. ಮತ್ತು ಈಗ 2ನೇ ಬಿದ್ದಿರೋದು ಒಂದು ಪಂಚಾಯತಿಗೆ 2,000, ಒಂದು ಪಂಚಾಯತಿಗೆ 300, ಒಂದು ಪಂಚಾಯತ್ಗೆ 500, ಒಂದು ಪಂಚಾಯತ್ 1000. ಇಂಥವೇನು ರೈತ ವಿಮಾ ಕಂಪನಿಯ ಮಾರ್ಗಸೂಚಿ ನಾವು 17,000 ರೂಪಾಯಿ ಏನು ಬಿದ್ದರವಲ್ಲ ಹಿರಳ್ಳಿ ಪಂಚಾಯತ್ಗೆ, ಕಾವಳ ಪಂಚಾಯತ್ಗೆ, ಅಲ್ಲಿಗೆ ಅದೇ 12 ಪಂಚಾಯತ್ ಅಲ್ಲ, ಇಡೀ ಚಳ್ಳಕೆರೆ ತಾಲೂಕು ಎಲ್ಲ ಪಂಚಾಯತ್ಗಳಿಗೂ 17,000 ರೂಪಾಯಿ ಹಾಕಬೇಕು. ಅದು ವಿಮಾ ಕಂಪನಿಯ ನಿಯಮ. ಬರೀ ಈ ಕಮ್ಮಿ ಹಾಕ್ಲಿಕ್ಕೆ ಕಾರಣಗಳೇನು? ಮಳೆ ಬಂದಿದ್ಯಾ, ಏನು ಮಳೆ ಬಚ್ಚೋಡಾಗಿದೆಯಾ? ಆ ಕಡೆ ತೊಗರಿಗೆ ಬೆಳೆ ವಿಮೆ ಬಿದ್ದೈತೆ, ಮತ್ತೆ ಕಡಲೆಗಿಡಕ್ಕೆ ಯಾಕೆ ಬೆಳೆ ವಿಮೆ ಬಿದ್ದಿಲ್ಲ ಅಂದ್ರೆ ಕಡಲೆಗಿಡವೇ ಬೇರೆ ಇರ್ತವ, ಕಡಲೆಗಿಡಕ್ಕೆ ಮಾತ್ರ ಮಳೆ ಬಂದಿಲ್ವಾ? ತೊಗರಿಗಿಡಕ್ಕೆ ಮಾತ್ರ ಮಳೆ ಬಂದಿಲ್ವಾ? ಕಡಲೆಗಿಡಕ್ಕೆ ಮಳೆ ಬಂದೈತಾ? ಇದು ಅವೈಜ್ಞಾನಿಕ ನೀತಿ ಇರೋದ್ರಿಂದ ಈ ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು ಯಾವ ವಿಷಯಗಳಿಲ್ಲ. ನಮಗೆ ಫಸ್ಟ್ಗೆ 12 ಪಂಚಾಯತ್ಗಳಿಗೆ 17,000 ರೂಪಾಯಿ ಅಂತ ಹಾಕ್ಬೇಕು. ಉಳಿದ ಪಂಚಾಯತ್ಗೆ ಕಮ್ಮಿ ಹಾಕಿರೋ ಪಂಚಾಯತ್ಗಳಿಗೆ 17,000 ರೂಪಾಯಿ ಅಂತ ಭರ್ತಿ ಮಾಡಬೇಕು. ಅದು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನು ಬೆಳೆ ವಿಮೆ ಕಟ್ಟಕ್ಕೆ ರೈತರು ಮುಂದೆ ಬರ್ತಾ ಇಲ್ಲ. ಇದು ಒಂದು ವ್ಯಾಪಾರದ ವಸ್ತು ಆಗುತ್ತೆ. ವ್ಯಾಪಾರದ ಒಂದು ವಸ್ತು ಆಗಿರೋದ್ರಿಂದ ಯಾರು ಕೂಡ ಅದನ್ನ ಬೆಂಬಲಿಸಕ್ ಹೋಗ್ತಾ ಇಲ್ಲ. ಅಲ್ಲಿ ಇಷ್ಟು ಇಲಾಖೆ ಇದ್ದು, ಇಷ್ಟು ಗಂಧ ಇಲಾಖೆ, ಕೃಷಿ ಇಲಾಖೆ, ಎಲ್ಲ ಇಲಾಖೆ ಇದ್ದು ಇವತ್ತು ಇಷ್ಟು ಹಗರಣ ನಡೀತಾ ಇತ್ತು ಅಂತಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕು. ಅಥವಾ ಇಲಾಖೆಗೆ ಏನಾದ್ರು ಕಣ್ಮುಚ್ಚಿ ಹಾಕಿದೆ, ಅದಕ್ಕೆ ಜಿಲ್ಲಾಧಿಕಾರಿ ಕರಬೇಕದು. ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಜಿಲ್ಲಾಧಿಕಾರಿ ಬೇಕು ಅಂತ ವಿಷಯವನ್ನು ಇವತ್ತು ಅದೇ ಮಾದೇಪುರ ಇದರಲ್ಲಿ 48 ಕೋಟಿ ಹಗರಣ ಆಗಿದೆ 2023-20ರಲ್ಲಿ. 83 ಲಕ್ಷ ಮತ್ತೆ ಅವ್ರನ್ನ ಕ್ರಮ ತಗೊಂಡಿದ್ರ. ಈಗ 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 ಹಾಲಿ ಹಿರಳ್ಳಿಯಲ್ಲಿ ಮತ್ತೆ ಕಾಲ್ಮಳೆಯಲ್ಲಿ ಆಗಿದೆಯಲ್ಲ, ಅದರಿಂದ ಯಾರಿದ್ದಾರೆ? ಅಲ್ಲ, ಅದರಿಂದ ಯಾರಿದ್ದಾರೆ? ಆಗಿರ್ತಕ್ಕಂಥ ಹಗರಣ ಇದೆ, ಅದು ಯಾರಿದ್ದಾರೆ? ಅವ್ರು ಪತ್ತೆ ಮಾಡಿದ್ರ? ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರ? ಅವ್ರ ಮೇಲೆ ಜೈಲಿಗೆ ಹಾಕಿದ್ರ? ಅಂದ್ರೆ ತಿನ್ನ ಅನುಕೂಲ ಆಗದ. 2ನೇ ಸಲ ಬಿದ್ದದ ಅವ್ರಿಗೆ 17,000 ರೂಪಾಯಿ ಬಿದ್ದಿದ್ದಾವೆ, ಮತ್ತೆ 2,000 ಬಿದ್ದಿದ್ದಾವೆ. ಮತ್ತೆ ಈಗ ನಾವೇನ್ ಪಾಪ ಮಾಡಿದ್ವಿ, ನಾವೇ ತಪ್ಪು ಮಾಡಿದ್ವಿ ಇಡೀ ಬೇಡ. ಅದರಿಂದ ಜಿಲ್ಲಾಧಿಕಾರಿಗಳು ಮತ್ತೆ ಸಭೆಯನ್ನ ಹಳ್ಳಿಗಳಿಗೆ ಬರ್ರಿ, ಹೇಳ್ರಿ ಯಾರ್ಯಾರಿಗೆ ಬಿದ್ದಿದ್ದಾರೆ, ಹೆಂಗ ಹಾಕ್ಸಂಡ್ರು, ಯಾರ್ಯಾರು ಏನೇನು ಮಾಡಿ ಹಾಕ್ಸಂಡ್ರು, ಅವ್ರ ಹೆಂಗ ಹಾಕಿದ್ರು, ಹಾಕಿಸ್ತಾರೆ ಯಾರು, ಕೊಟ್ಟರು ಯಾರು? ಯಾಕೆ ನಾನು ಇದನ್ನ ನಿಮಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆಂದ್ರೆ, ಬರೇ ನಮ್ಮ ರೈತರು ನೆಲಗೇರಿ ಒಂದೆಲ್ಲ, ನೀವು ಅಧಿಕಾರಿಗಳು ಭೂಮಿ ಕಟ್ಟಿ ನೆಲ ಗೇಯಿಸ್ತಿರಲ್ಲ ಬೇರೆಯಿಂದ, ನಿಮ್ಮ ವಿಚಾರಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕು. ನಿಮ್ಮ ಬೆಳೆ ವಿಮೆ ಬೆಳಕ ನಾವು ಹೋರಾಟ ಮಾಡ್ಬೇಕು. ನಿಮ್ಮ ವಿಚಾರಕ್ಕೂ ನೀವು 35% ಅಧಿಕಾರಿಗಳು, ಎಲ್ಲ ವರ್ಗದ ಅಧಿಕಾರಿಗಳು ಕೂಡ ಕೃಷಿ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿಸ್ತಾ ಇದ್ದೀರಿ. 100 ಎಕರೆ ಕಟ್ಕೊಂಡು ಎಲ್ಲ ಇಲಾಖೆಗಳವರು ಹೋರಾಟ ಮಾಡೋದು ನಾವು, ಕೇಳೋರು ನಾವು, ತಡೆಯ ಪೊಲೀಸರು, ತಡೆಸ ನೀವು. ಚಳವಳಿಗಳನ್ನ ಎಂತ ಸಂಸ್ಕೃತಿ ಇದು.
ಯೋಚನೆ ಮಾಡಿರಿ ಅಧಿಕಾರಿಗಳು. ಸಾಮಾನ್ಯ ರೈತರು ಬಂದು ಇವೆಲ್ಲ ಚರ್ಚೆ ಮಾಡ್ಬೇಕೇನ್ರಿ? ನಿಮ್ ಕೆಲಸ ಮಾಡಿ ನಿಷ್ಠವಾಗಿ. ಹಿಂದೆ ಹೋದ್ರು, ಇನ್ನು ಅಲಕುಮಾರ್ ಇದ್ದಾರೆ, ಇಲ್ಲಿ ಯಾರೋ ಒಬ್ಬರು ಸೆಕ್ರೆಟರಿ ಇದ್ರು, 3 ತಿಂಗಳು ಬಿಡಿಸಿಲ್ಲ ರಾಜಕಾರಣಿಗಳು. ಅವ್ರೇನೋ ನಮ್ಮ ಬಸವರೆಡ್ಡಿ ನಮಗೆ ಗೊತ್ತು, 3 ತಿಂಗಳಿಗೆ ಓಡಿಸ್ಬಿಡೋಣ ಅವ್ರನ್ನ, APMC ಅಧಿಕಾರಿನ. ಇನ್ನು ಬೇಕಂತಂದ್ರು ಅಧಿಕಾರಿಗಳು ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕರಂದುಕೊಂಡು ನಾವು ನಿಷ್ಠುರವಾಗಿ ನಿರ್ದಿಷ್ಟವಾಗಿ ಕೆಲಸ ಮಾಡಿ ಹೋಗಕ್ಕೆ